ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ತಮಗೆಲ್ಲ ಗೊತ್ತಿದೆ, ಗುರ್ಲಾಪುರ ಹೋರಾಟ ದೊಡ್ಡ ಹೋರಾಟ, ಐತಿಹಾಸಿಕ ಹೋರಾಟ. 40 ವರ್ಷಗಳ ನಂತರ ರೈತರು ಒಂದೇ ಕಡೆ ಕುಳಿತುಕೊಂಡು ಸರ್ಕಾರವನ್ನು ಬಗ್ಗಿಸಿದ್ರು. ಸಕ್ಕರೆ ಮಂತ್ರಿ ಕೂಡ ಶಿವಾನಂದ ಪಾಟೀಲ್ ಬಂದು ಅಲ್ಲಿ ದರವನ್ನು ಘೋಷಣೆ ಮಾಡಬೇಕಂತ ಪರಿಸ್ಥಿತಿ ಬಂತು. ಆದರೆ ಅದೇ ಮಾದರಿಯಲ್ಲಿ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಚುನಾ ಪೂಜಾರಿ ಏನು ಹೇಳ್ತಾರೆ, ಅದು ವಿಡಿಯೋ ಹಾಕ್ತೇವೆ, ಕೊನೆಗೆ ವಿಡಿಯೋ ಹಾಕ್ತೇವೆ, ಅದು ನೋಡಿ. ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ DCC ಬ್ಯಾಂಕ್ದವರು 1 ಲಕ್ಷ ಶೂನ್ಯ ಬಡ್ಡದ ಸಾಲವನ್ನು ಕೊಡಲಿಲ್ಲ ಅಂತಂದರೆ ನಾವು ಇಲ್ಲಿಂದ ಹೇಳೋದಿಲ್ಲ. ಈಗ ಎಷ್ಟು ಕೊಡ್ತಾರೆ? 40,000. ಅದನ್ನು 50,000ಕ್ಕೆ ಮಾಡಿದ್ದಾರೆ ಅಂತ ಮೊನ್ನೆ ಪ್ರೆಸ್ ಮೀಟದಲ್ಲಿ DCC ಬ್ಯಾಂಕ್ದವ್ರು ಹೇಳಿದರು. ಆದರೆ ಇಲ್ಲಿ 1 ಲಕ್ಷ ಕೊಡೋವರೆಗೆ ನಾವು ಹೇಳೋದಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನು ಅವರು ಮಾಡ್ತಾಯಿದ್ದಾರೆ. ಇಲ್ಲಿ ನಾವೇನು ಕೇಳ್ತೇವೆ, DCC ಬ್ಯಾಂಕ್ ಚೇರ್ಮನ್ರಿಗೆ ಮತ್ತು ನಿರ್ದೇಶಕರಿಗೆ, ನೀವು ಕೊಡಲಿಕ್ಕೆ ಬರೋದಿಲ್ಲ, ಯಾಕೆ? ಕೊಡ್ಬೋದು. ನಾವು ಅನ್ನಸಾಬ್ ಜೊಲ್ಲೆ ಅವ್ರಿಗೆ ಕೇಳ್ತೇವೆ, ನೀವು DCC ಬ್ಯಾಂಕ್ ಚೇರ್ಮನ್ರಾಗಿ ಅಧ್ಯಕ್ಷರಾಗಿ ಒಂದು ನಿರ್ಣಯವನ್ನು ನೀವು ತೆಗೆದುಕೊಳ್ಬೇಕು ಬೇಗ, ಇಲ್ಲಾಂದರೆ ನೀವು ಸಿಕ್ಕಿ ಹಾಕ್ಕೊಳ್ತಾರೆ. ನಿಮಗೆ ಶಿಕ್ಷಿಸುವಂಥ ತಂತ್ರವನ್ನು ಮಾಡ್ತಾರೆ, ರೈತ ವಿರೋಧಿ ಆಗ್ತಾರೆ ನೀವು. ಈಗ ರೈತ ವಿರೋಧಿ ಆದ್ರೆ ಚಿಕ್ಕೋಡಿ MP ಚುನಾವಣೆ ನಿಂತಾಗ, ನಿಪ್ಪಾಣಿಗೆ ಚುನಾವಣೆಗೆ ನಿಮ್ಮ ಪತ್ನಿ ನಿಂತಾಗ ತೊಂದರೆ ಆಗೋದಿಲ್ಲ, ಹಾಗೆ ಆಗ್ತದೆ. ಅದನ್ನು ನೀವು ವಿಚಾರ ಮಾಡಿರಿ. ನೀವು ಹೇಳ್ಬೋದು, ನಬಾರ್ಡ್ ಕಾಯ್ದೆ ಅಡಿಯಲ್ಲಿ ನಮ್ಗೆ ಇಷ್ಟ ಸಾಲ ಕೊಡಬೇಕಂತ ನಿರ್ದೇಶನ ಇದೆ ಅಂತ. ಆಯಿತು. ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಇಷ್ಟೇ ಕೊಡಂತೆ ಇದೆ ಅಂತ ಹೇಳಿದ್ರಿ, ಆಯಿತು, ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಆಯಿತು. ಆದರೆ ಈ ಪ್ರಾಬ್ಲಮ್, ಈ ಸಮಸ್ಯೆಯನ್ನು ಬಗೆಹರಿಸೋದು ಯಾವಾಗ? ಚುನಾ ಪೂಜಾರು ಹೇಳ್ತಾರೆ, ನಾವು 1 ಲಕ್ಷ 10 ಲಕ್ಷ ಕೊಡ್ಬೇಕು, ಹಾಗೆ ನೋಡಿದರೆ ನಮಗಂತ ಹೇಳ್ತಾರೆ. ಸುಮ್ಮನೆ ನಾವು ಈಗ 1 ಲಕ್ಷ ಕೇಳ್ತೇವೆ, ಯಾಕೆ ರೈತ ಸಾಲದಲ್ಲಿದ್ದಾನೆ, ಮದುವೆಗಳು ಬಂದಿವೆ, ರೈತನ ಮೇಲೆತ್ತಿ ಅಂತ ಅವರು ವಿನಂತಿಯನ್ನು ಮಾಡ್ಕೊಳ್ತಿದ್ದಾರೆ. ಈ ಪ್ರಥಮ ಮನವಿಗೆ ನೀವು ಸ್ಪಂದಿಸೇ ಹೋದರೆ ದೊಡ್ಡ ಅನಾಹುತ ಮೇ ತಿಂಗಳಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮೇ ಒಳಗಡೆನ ಮತ್ತು DCC ಬ್ಯಾಂಕ್ ನಿರ್ದೇಶಕರ ಸಭೆಯನ್ನು ಅನ್ನಸಬ್ದಲ್ಲಿ ಬೇಗ ಕರಿಬೇಕು. ನಂತರ ಉಳಿದ ನಿರ್ದೇಶಕರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು. ದಾರಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಜಯಶೀಲ್ ಶೆಟ್ಟಿ ದಾರಿ ಕಂಡುಕೊಂಡ್ರೆ, ಯಾಕಂದ್ರೆ 142 ಕೋಟಿ ರೂಪಾಯಿ ತುಂಬಿರೋರು. ಎಲ್ಲಿಂದ ತುಂಬಿರೋ, ಹೇಗೆ ತುಂಬಿರೋ ಅದು ಪ್ರಶ್ನೆ ಅಲ್ಲ, ತುಂಬಿರಿಲ್ಲೋ ಅದು ಯೂಟ್ಯೂಬರ್ಗಳ ಒತ್ತಡದಿಂದ. ಇನ್ನು ಮುಂದೆ ಮತ್ತೆ ರೈತರ ಹೋರಾಟ ಎಪಿಸೋರು ಯೂಟ್ಯೂಬರ. ನಾವು ಅನ್ಕ 5ರಿಂದ 6 ಎಪಿಸೋಡ್ ಮಾಡ್ತೇವೆ. ಆದಷ್ಟು ಬೇಗನೆ ಕೊಟ್ಟರೆ ನಾವು ಎಪಿಸೋಡ್ ಮಾಡೋದಿಲ್ಲ. ಯಾಕಂದರೆ ರೈತ ಉಳ್ಳಾಗಡ್ಡಿ ಬೆಳಲಿಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾಯಿದ್ದಾನಂತ. ಅದರ ಕೈಗೆ ಬಂದ ಹತ್ತ ಇದೆ 70,000 ಅಂತ. ನಡು ಏಜೆಂಟ್ಗಳು ರೈತನಿಂದ ತಂದಿರ್ತಾರೆ 10 ರೂಪಾಯಿಗೆ, ಇಲ್ಲಿ 20 ರೂಪಾಯಿ ಮಾರ್ತಾರೆ. ಅಂದರೆ ಕುಳಿತು ತಿನ್ನೋವನಿಗೆ ಇಲ್ಲಿ ಹೆಚ್ಚು ಲಾಭ ಇದೆ, ದುಡಿನ ಲಾಭ ಇಲ್ಲ. ರೈತನಿಗೆ ಕೋಲ್ಡ್ ಸ್ಟೋರೇಜ್ ಮಾಡಿಕೊಡಿ. ಯಾರೂ ಧ್ವನಿನೇ ಎತ್ತ ಇಲ್ಲ, ಸರ್ಕಾರದ ಧ್ವನಿ ಎತ್ತ ಇಲ್ಲ. ಈಗಿನ ಸರ್ಕಾರ ಅಂತ ಅಂದ್ರೆ ರೈತ ವಿರೋಧಿ ಸರ್ಕಾರ ಆ ಟೈಪ್ ನಡೀತಾ ಇದೆ. MLAಗಳು ನಿಮ್ಮ ಕ್ಷೇತ್ರದಲ್ಲಿ ಒಂದೊಂದು ಕೋಲ್ಡ್ ಸ್ಟೋರೇಜ್ ಸರ್ಕಾರ ಮೇಲೆ ಒತ್ತಡ ತಂದು ಹಾಕಿದ್ರೆ ಅಲ್ಲಿ ಒಳಗಡೆ ಇಡ್ತಾರೆ. ಯಾವಾಗ ದರ ಬರ್ತೈತೆ ಅವು ಮಾರ್ತಾರೆ ಅವರು. ಆ ವ್ಯವಸ್ಥೆನೂ ನೀವು ಮಾಡ್ತಾಯಿಲ್ಲ. ಈತ ನೋಡ್ರೆ DCC ಬ್ಯಾಂಕ್ದವ್ರು ಸಾಲ ಕೊಡ್ತಾಯಿಲ್ಲ. ಅಲ್ಲಿ ನೋಡ್ರೆ ಕಬ್ಬಿನ ಬಿಲ್ಲಿನೂ ಬಾಕಿ ಉಳಿಸ್ಕೊಂಡಿದ್ದಾರೆ. ಕೆಲವರು 25-30% ಎಲ್ಲ ಬಿಲ್ಲವನ್ನು ಕೊಟ್ಟಿದ್ದಾರೆ. ಆದರೆ ಉಳಿದವರು ಇನ್ನೂ ಬಾಕಿ ಉಳಿಸ್ಕೊಂಡಾರಲ್ಲ, ಆ ಬಿಲ್ಲನ್ನು ಕೂಡ ಕೊಡಬೇಕಾಗ್ತದೆ. ಬಿಲ್ಲನ್ನು ಕೊಡದೆ ಹೋದರೆ 14% ಅಥವಾ 15% ಬಡ್ಡಿ ಹಚ್ಚಿ ಅವ್ರಿಗೆ ಕೊಡಬೇಕಂತ ರೂಲ್ಸ್ ಇದೆ. ಜಿಲ್ಲಾಧಿಕಾರಿ ಅವರು ಏನು ಮಾಡ್ತಾರೆ ನೋಡ್ಬೇಕು. ಇನ್ನು ಇದೇ ಹೋರಾಟದಲ್ಲಿ ರೈತ ಮುಖಂಡರು ಏನೇನು ಬೇಡಿಕೆ ಇಡೋರು ಸರ್ಕಾರ ಮುಂದೆ, ಕೇವಲ ಈ ಶಾಂತಿಕ ಹೋರಾಟ ಅಲ್ಲ, ಇದ್ರ ಹಿಂದೆ ವೇಬ್ರಿಡ್ಜ್ ಕೂಡ ಇದೆ. ತೂಕದ ಯಂತ್ರಗಳನ್ನು ಮಾತಾಡ್ತಾರೆ ಅವರು. ಡಿಜಿಟಲ್ ಯಂತ್ರಗಳನ್ನು ನೀವು ಕೂಡಿಸೇ ಹೋದರೆ 6 ತಿಂಗಳ ಒಳಗೆ ಅಥವಾ ಮುಂದಿನ ಹಂಗಾಮದ ಒಳಗೆ ನಾವು ಕಬ್ಬು ನಿಲ್ಲಿಸೋದನ್ನು ಕೊಡೋದಿಲ್ಲ ಅಂತ ಮಾಡ್ತಾರೆ. ಈಗಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಶಿವಾನಂದ ಪಾಟೀಲ್ರವರು ಮುಖ್ಯಮಂತ್ರಿಗೆ ಭೇಟಿ ಆಗಬೇಕು. ಭೇಟಿಯಾಗಿ ಏನು 81 ಸಕ್ಕರೆ ಕಾರ್ಖಾನೆಗಳಿವೆ, ಅವು ಎಲ್ಲದರ ಮುಂದೆ ಅಥವಾ ಒಳಗಡೆ ಅಥವಾ ಇನ್ಯಾವುದೋ ಒಂದು ಸರ್ಕಲ್ದಲ್ಲಿ ರೈತ ಮುಖಂಡರು ಕರ್ಕೊಂಡು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಸರ್ಕಲ್ದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇದೆ ನಿಯಂತ್ರಣ ಮಾಡಲ್ಲ. APMC ಅಧಿಕಾರಿಗಳನ್ನು ನೇಮಿಸಿ ಒಂದೇ ಜಾಗದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಬರ್ತೈತಲ್ಲ, ಅಲ್ಲಿ ಡಿಜಿಟಲ್ ಯಂತ್ರಗಳನ್ನು
ಒಂದೇ ಕಡೆ ಒಂದು ಯಾವುದೋ ಒಂದು ಮಷಿನ್ ಸಿಗ್ತೈತೆ, ಅದನ್ನು ಸಕ್ಕರೆ ನಿರ್ದೇಶನಾಲಯದಲ್ಲಿ ಇಡ್ರಿ, ಇದು ಸಮಸ್ಯೆ ಬಗೆಹರಿತೈತೆ. ಇದು ಸಮಸ್ಯೆ ಅವ್ರು ಇಡಾವ್ರದಾರೆ. ನಂತರ ಕೋಜಿನ ಸಮಸ್ಯೆ ಕೂಡ ಇಡಾವ್ರದಾರೆ. ತೂಕ ಮತ್ತು ಕಟಾವು ಅದನ್ನು ಕೂಡ ಇಡಾವ್ರದಾರೆ. ತೂಕ ಮತ್ತು ಕಟಾವು ಮುಂದಿನ ಸಲ ಕಾರ್ಖಾನೆಯವರು ನೀವು ಬರೆಸ್ಬೇಕು ಅಂತೇಳಿ ಬೇಡಿಕೆ ಇಟ್ಟರೆ ಇದಕ್ಕೆ ಅವಕಾಶ ಕೊಡಬಾರ್ದು. ಬೇಗನೆ ಏನು ಮಾಡಿದ್ರೆ 1 ಲಕ್ಷ ನೀವು ಕೊಟ್ರಿ ಅಂದರೆ ಈ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ, ಸರ್ಕಾರ ಪಾರಾಗ್ತೈತೆ. ಅದು ಮತ್ತು ಸರ್ಕಾರವನ್ನು ಸಿಕ್ಕಿಸಿ ಹಾಕಿಸ್ಕೊಳ್ಳೋಂಥ ಉದ್ದೇಶ ಏನಾದರೂ ಅನ್ನೋ ಸಬ್ಜೆಕ್ಟ್ ಇದ್ದರೆ ನೀವು ಕೊಡಬೇಡ್ರಿ. ತನ್ನಿಂದ ತಾನೇ ಹೋರಾಟ ಆಗ್ತೈತಿ, ಸರ್ಕಾರದ ಹೆಸರು ಕಟ್ತೈತಿ, DCC ಬ್ಯಾಂಕ್ ಹೆಸರು ಕಡಿಮೆ ಕಟ್ತೈತಿ. ಆದರೆ ಈ ದೊಡ್ಡ ಹೋರಾಟ ಇದು ಗುರ್ಲಾಪುರ ಹೋರಾಟ ನಂತರ 2ನೇ ಹೋರಾಟ ಆಗಬಾರ್ದು. ರೈತರು ಮತ್ತು ಬಿಸಿಲಾಗಿ ಬಂದು ಕೊಡಬಾರ್ದು. ಮತ್ತು DCC ಬ್ಯಾಂಕ್ ಮುಂದೆ ಹೋರಾಟ ಆಯ್ತಂದ್ರೆ ಅಲ್ಲಿ ಎಷ್ಟು ಸಮಸ್ಯೆ ಇದೆಯೋ, ವಾಹನ ಸಮಸ್ಯೆ ಎಷ್ಟಿದೆ, ನಿಲುಗಡೆ ಸಮಸ್ಯೆ ಎಷ್ಟಿದೆ, ದೊಡ್ಡ ಪ್ರಮಾಣದಲ್ಲಿದೆ. ವಾಹನಗಳ ನಿಲುಗಡೆ ಮಾಡಿ ಎಲ್ಲಿ ಬರೋರವರು. ಅದಕ್ಕೆ ಬೇಗನೆ ಇದನ್ನು ಬಗೆಹರಿಸಬೇಕು. ಚುನಾವ್ ಪೂಜಾರಿ ಹೇಳ್ತಾರೆ, ಅದನ್ನು ಕೇಳಿಸ್ಕೊಳ್ಳೋಣ. ಇದು ಗುರುಲಾಪುರ ಚಳವಳಿ ಕರೆದು ನಾಳೆ ಗುರುಗಳ ನೇತೃತ್ವದಾಗ DCC ಬ್ಯಾಂಕ್ ಹೋರಾಟ ಮಾಡೋರ್ದು. DCC ಬ್ಯಾಂಕ್ ಹೋರಾಟ ಮಾಡ್ಬೇಕಪ್ಪ ಅಂತಂದ್ರ ಎಕರೆಕ 1 ಲಕ್ಷ ಮಲ್ಲಪ್ಪಣ್ಣ ರೂಲ್ಸ್ ಪ್ರಕಾರ ಗೌರ್ಮೆಂಟ್ ಇವತ್ತೇನ್ ನಮ್ಮ ಖರೀದಿ ಚಾನಲ್ ರೊಕ್ಕ ತುಂಬ್ಕೋತಾರಲ್ಲ, ಎಷ್ಟಾಗೈತಿ ಈಗ? 10 ಲಕ್ಷ ರೂಪಾಯಿ ಅಂದ್ರೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರ ಸಾಲ. ಯಾಕಂದ್ರ 10 ಇದ್ರ 4 ಪಟ್ಟು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಸರ್ಕಾರ ಕೊಟ್ಟ ಭೂಮಿ ಖರೀದಿ ಮಾಡ್ಕೋದಿಲ್ಲ. ಈಗ 10 ಲಕ್ಷ ಐತಿದ್ರೆ 40 ಲಕ್ಷ ರೂಪಾಯಿ. ಮತ್ ಸರ್ಕಾರ ಅದನ್ನ ರಿಜಿಸ್ಟ್ರೇಷನ್ ಬರ್ದಾಗ ನಮಗೆ ಎಕರೆಗೆ 10 ಲಕ್ಷ ರೂಪಾಯಿ ಸಾಲ ಕೊಡಕ್ಕೆ ಇವ್ರಿಗೆ ಏನ್ ತ್ರಾಸ ಆಕೈತಿ? ನಾವ 0% ಬಡ್ಡಿಲೆ DCC ಬ್ಯಾಂಕ್ದಾಗ 1 ಲಕ್ಷ ರೂಪಾಯಿ ಗುರುಗಳ ನೇತೃತ್ವದಾಗ ಕೊಡ್ರಿ ಅಂತ ಹೇಳತ್ತು. ರಾಜ್ಯದ ಮುಖ್ಯಮಂತ್ರಿ ಬರೇ ಉಳ್ಳಾಗಡ್ಡಿ ಬೆಳ್ಯಾಕ 1 ಲಕ್ಷ ರೂಪಾಯಿ ಎಕರೆ ಖರ್ಚು ಬರ್ತದ. ಇವತ್ತು ಕೋಲಾರದವ್ರ ಗುರುಗಳಿಗೆ ನಮ್ಗ ಫೋನ್ ಹಚ್ಚಿರ, ಏನ್ರಿ ಗುರುಗಳು 700 ರೂಪಾಯಿಕ 1 ಕ್ವಿಂಟಲ್ ಉಳ್ಳಾಗಡ್ಡಿ ಆಗೈತಿ, ಹೆಂಗ್ ಮಾರುದು, ಇಟ್ಕೋದು, ಏನ್ ಮಾಡುದು, ಹೆಂಗ್ ಬದುಕುದ? ಅದಕ್ಕಾಗಿ ನಾವು ಯಾಕೆ 0% ಬಡ್ಡಿಲೆ ಎಕರೆಕ್ 1 ಲಕ್ಷ 2 ಲಕ್ಷ ರೂಪಾಯಿ ಸಾಲ ಕೊಡತ್ ಹೇಳಂತಂದ್ರ ಬೆಳೆದಂತ ಬೆಳಿಗ್ಗೆ ನಿಮಗ್ ಊಟ ಹಾಕಾಕ ಕೊಡ್ರಪ್ಪ ಅಂತ ಕೊಡ್ಲೇಬೇಕು. ಅದನ್ನ ಗುರುಗಳ ನೇತೃತ್ವದಾಗ ಎಲ್ಲ ರೈತ ಸಂಘ ಮುಖಂಡರ ನೇತೃತ್ವದಾಗಿನ ಮೇದಾಗ ಒಂದ್ ದೊಡ್ಡ ಹೋರಾಟ ಮಾಡೋರು, ನಿರ್ಮಾಣ ಮಾಡೋರ್ದು ಮಾಡ್ತು ಬರ್ತಿರಲ್ಲ. ಮತ್ತ ಕೈ ಎತ್ರ ದೊಡ್ಡ ಮಂದಿ ಎತ್ತವಾರಿಲ್ಲ ಹೆಂಗೋ ಎಲ್ಲರಿಗೂ ಎಕರೆಗೆ 1 ಲಕ್ಷ ರೂಪಾಯಿ ಬರ್ತೈತೆ. ಸಿಗೋಗಳು ನೀವು ಬರ್ಬೇಕ ಹೋರಾಟ ಹೊಳೆ ಬರ್ತು ಅಂದ್ರೆ ಅವ್ರ ಚೆನ್ನಮ್ಮಾಜಿಗಳು ಬಂದ್ರಂದ್ರೆ ಉದ್ಧಾರ ಆಗುದಿಲ್ಲ, ಇಲ್ಲಾಂದ್ರೆ ಆಗುದಿಲ್ಲ. ಅದಕ್ಕಾಗಿ ತಾವ ಎಲ್ಲ ಗಟ್ಟಿ ಆಗ್ರಿ, ರೈತ ಸಂಘವನ್ನ ಪ್ರೀತಿ ಮಾಡ್ರಿ. ರೈತ ಸಂಘವನ್ನ ಇವತ್ತು ಹೆಂಗ ಈ ತೋಟದ ಪುಣ್ಯತಿಥಿ ಕಾರ್ಯಕ್ರಮದಾಗ